ಪಾಗಲ್ ಪ್ರೇಮಿಯೊಬ್ಬ ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರಿನೊಳಗೆ ಬಾಂಬ್ ಇಟ್ಟುಕೊಂಡು ಬ್ಲಾಸ್ಟ್ ಮಾಡಿ ಸಜೀವ ದಹನ ಆಗಿರುವಂತಹ ಘಟನೆ ತುಮಕೂರಿನಲ್ಲಿ ನಡೆದಿರುವಂಥದ್ದು. ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಆ ರಸ್ತೆಯಲ್ಲಿ ಆಗಿರುವಂಥದ್ದು. ನಾನು ಆ ಸ್ಥಳದಲ್ಲಿದ್ದೇನೆ, ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ತುಮಕೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅಲ್ಲಿ ಈ ಘಟನೆ ನಡೆದಿರುವಂಥದ್ದು. ಪಾಗಲ್ ಪ್ರೇಮಿಯೊಬ್ಬ ಕಾರ್ನಲ್ಲಿ ಬಾಂಬನ್ನು ಬ್ಲಾಸ್ಟ್ ಮಾಡಿಕೊಂಡು ಸಜೀವ ದಹನ ಆಗಿರುವಂಥದ್ದು. ತನ್ನ ಪ್ರೇಯಸಿ ಏನಿರ್ತಾರೆ ಅವಳನ್ನು ಅದೇ ಕಾರ್ನಲ್ಲಿ ಕರೆದುಕೊಂಡು ಬರ್ತಾ ಇದ್ದ. ಇಲ್ಲೊಂದು ಕಡೆ ಕಿಡ್ನಾಪ್ ಮಾಡ್ಕೊಂಡು ಬರ್ತಿದ್ದ ಅಂತ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಏನು ಬೆಂಗಳೂರಿನ ಜಯನಗರದಿಂದ ಆ ಹುಡುಗಿನ ಕಿಡ್ನಾಪ್ ಮಾಡಿಕೊಂಡು ಬರ್ತಾ ಇದ್ದ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ಏನು ಬೆಂಗಳೂರಿಂದ ಬರುವಂಥ ಸಂದರ್ಭದಲ್ಲಿ ಏನು ತುಮಕೂರಿಂದ ಮುಂದೆ ಏನು ಶಿರಾ ಹೋಗುವಂಥ ರಸ್ತೆ ಅಲ್ಲಿ ಜೋಗಿಹಳ್ಳಿ ಅಂತ ಆ ಗ್ರಾಮದ ಬಳಿ ಈ ಘಟನೆ ನಡೆದಿರುವಂಥದ್ದು. ದೃಶ್ಯ ಸಮೇತ ನೋಡ್ತಾ ಇರ್ಬೋದು. ಬಾಂಬನ್ನು ಏನು ಯುವತಿ ಮತ್ತು ನಮ್ಮ ಯುವಕ ಏನಿರ್ತಾರೆ ಅವರು ತುಮಕೂರು ಬರೋವರೆಗೂ ಕೂಡ ಮಾತಾಡ್ತಾನೆ ಇರ್ತಾರೆ. ಆದರೆ ತುಮಕೂರು ಬಿಟ್ಟ ನಂತರ ಅವರು ಜಗಳ ಮಾಡಲು ಶುರು ಮಾಡ್ತಾರೆ ಅಂತ ಈಗ ಕ್ಯಾಬ್ ಡ್ರೈವರ್ ಹೇಳ್ತಾ ಇರುವಂಥದ್ದು. ಜಗಳ ಈಗ ಎಲ್ಲೋ ಒಂದು ಕಡೆ ವಿಕೋಪಕ್ಕೆ ತಿರುಗುತ್ತೆ. ಇಬ್ಬರು ಕೂಡ ಜಗಳ ಆಡ್ತಾರೆ. ಆ ಸಂದರ್ಭದಲ್ಲಿ ನಾಗೇಂದ್ರ ಏನಿದ್ದಾನೆ ಅವನ್ನ ಪ್ರೀತಿಸ್ತಾ ಇದ್ದಂಥ ನಾಗೇಂದ್ರ ಅವಳ ಕುತ್ತಿಗೆಗೆ ಚಾಕುವನ್ನು ಕೂಡ ಹಾಕಿರುವಂಥದ್ದು. ಚಾಕು ಹಾಕಿದಂಥ ಸಂದರ್ಭದಲ್ಲಿ ಆ ಕ್ಯಾಬ್ ಡ್ರೈವರ್ ಅದನ್ನು ವಿರೋಧಿಸ್ತಾನೆ. ಆ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಆ ಯುವತಿ ಕ್ಯಾಬ್ ಡ್ರೈವರ್ಗೆ ಕೂಡ ಹೇಳುವಂಥದ್ದು ಇದರೊಳಗೆ ಬಾಂಬ್ ಇದೆ ಅಂತಲೂ ಕೂಡ ಹೇಳ್ತಾರೆ. ಆ ಸಂದರ್ಭದಲ್ಲಿ ಕ್ಯಾಬ್ ಡ್ರೈವರ್ ಕೂಡ ಅದನ್ನು ವಿಚಾರಣೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಯುವತಿ ಎಸ್ಕೇಪ್ ಆಗುವಂಥದ್ದು. ಆ ಸಂದರ್ಭದಲ್ಲಿ ಏನು ಆ ಡ್ರೈವರ್ ಕೂಡ ಎಸ್ಕೇಪ್ ಆಗ್ತಾನೆ. ಆ ಸಂದರ್ಭದಲ್ಲಿ ಕಾರ್ ಒಳಗೆ ಇದ್ದಂಥ ನಾಗೇಂದ್ರ ಏನಿದ್ದಾನೆ ಅವನು ಅದನ್ನು ಬ್ಲಾಸ್ಟ್ ಮಾಡಿಕೊಂಡಿರುವಂಥ ಘಟನೆ ಕೂಡ ನಡೆದಿರುವಂಥದ್ದು. ಆ ಬಾಂಬ್ ಯಾವುದು ಅನ್ನೋದು ಕೂಡ ಇಲ್ಲಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಏನು ಬಾಂಬ್ ಒಂದು ಸ್ಫೋಟ ಆಯಿತು, ಇನ್ನೊಂದು ಬಾಂಬ್ ಕೂಡ ಇದೆ ಅಂತ ಎನ್ನಲಾಗ್ತಾ ಇದೆ. ಹಾಗಾಗಿ ತುಮಕೂರು ಪೊಲೀಸರು ಸಂಪೂರ್ಣವಾಗಿ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಯುವತಿ ಏನಿದ್ಲು ಅವಳು ಎಸ್ಕೇಪ್ ಆಗ್ತಾಳೆ. ಅವಳಿಗೂ ಕೂಡ ಇವನು ಚಾಕ್ ಆಗಿರ್ತಾನೆ. ಅವಳು ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಸದ್ಯ ಚಿಕಿತ್ಸೆ ಪಡಿತಾ ಇರುವಂಥದ್ದು. ರಮ್ಯಾ ಎಂಬುವಂಥ ಯುವತಿ ಈಗ ಚಿಕಿತ್ಸೆ ಪಡಿತಾ ಇರುವಂಥದ್ದು. ರಮ್ಯಾ ಉಲ್ಲಾಸ್ 23 ವರ್ಷದ ಯುವತಿ ಈಗ ಗಾಯಗೊಂಡಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಹಲೋಂಕ ತಾಲೂಕಿನ ಅಗಸೂರು ಗ್ರಾಮದ ರಮ್ಯಾ ಉಲ್ಲಾಸ್ ಎನ್ನಲಾಗ್ತಾ ಇರುವಂಥದ್ದು. ಈ ಪ್ರಕರಣ ಶಿರಾದಲ್ಲಿ ನಿಜಕ್ಕೂ ಸಹ ಎಲ್ಲೊಂದು ಕಡೆ ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳ್ಬೋದು. ದೃಶ್ಯ ಸಮೇತ ನೋಡ್ತಾ ಇರ್ಬೋದು. ಏನು ಬಾಂಬ್ ಬ್ಲಾಸ್ಟ್ ಆಯಿತು, ಇಲ್ಲಿನ ಸಾರ್ವಜನಿಕರು ಕೂಡ ಇಲ್ಲೊಂದು ಕಡೆ ಭಯಭೀತರಾಗಿರುವಂಥದ್ದು. ಹಾಗಾಗಿ ಈ ಪ್ರಕರಣ ಯಾವ ರೀತಿಯೆಲ್ಲ ಆಯಿತು ಅಂತ ಇಲ್ಲಿನ ಪೊಲೀಸರು ಈಗ ತನಿಖೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.